ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಅಕ್ಟೋಬರ್ 25, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡತಕ್ಕಂಥ PAB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಸೊ 1ನೇ ಕ್ವಶನನ್ನು ಗಮನಿಸಿ. ಇತ್ತೀಚೆಗೆ ಭಾರತ ದೇಶವು ಮತ್ತು ಕೆಳಗಿನ ಯಾವ ದೇಶವು ಜಂಟಿಯಾಗಿ 20 ಸದಸ್ಯರ ಅಂತರ ಸಂಸದೀಯ ಸ್ನೇಹ ಗುಂಪನ್ನು ಸ್ಥಾಪಿಸಿವೆ? ನೋಡಿ, 20 ಮೆಂಬರ್ ಇಂಟರ್ ಪಾರ್ಲಿಮೆಂಟರಿ ಫ್ರೆಂಡ್ಶಿಪ್ ಗ್ರೂಪನ್ನು ಸ್ಥಾಪನೆ ಮಾಡಿವೆ ಅಂತ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟು. ಪನಾಮ ಮತ್ತು ಭಾರತ ಜಂಟಿಯಾಗಿ 20 ಸದಸ್ಯರ ಅಂತರ ಸಂಸದೀಯ ಸ್ನೇಹ ಗುಂಪನ್ನು ಸ್ಥಾಪನೆ ಮಾಡಿದ್ದಾವೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ. ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. ಇಂಡಿಯಾ ಪನಾಮ ಫಾರ್ಮ್ 20 ಮೆಂಬರ್ ಇಂಟರ್ ಪಾರ್ಲಿಮೆಂಟರಿ ಫ್ರೆಂಡ್ಶಿಪ್ ಗ್ರೂಪ್. ಓಕೆ, ಸೊ ಯಾವಕ್ಕಾಗಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಗಮನಿಸಬಹುದು, ಸ್ಟ್ರೆಂತ್ಗಾಗಿ. ಯಾವುದರಲ್ಲಿ? ಬೆಲೆಟರಿಯಲ್ ಟೈಸ್. ನೋಡಿ, ಬೆಲೆಟರಿಯಲ್ ಒಂದು ಟೈಸ್ನಲ್ಲಿ ಸ್ಟ್ರೆಂತನ್ನು ಹೆಚ್ಚು ಮಾಡುವ ಉದ್ದೇಶದಿಂದಾಗಿ ಈ ಗ್ರೂಪನ್ನು ಭಾರತ ಮತ್ತು ಪನಾಮ ಜಂಟಿಯಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಮಾಹಿತಿ ನೆನಪಿರಲಿ ನಿಮಗೆ. ಪನಾಮ ಬಗ್ಗೆ ನೋಡೋದಾದರೆ, ಪನಾಮ ಸೆಂಟ್ರಲ್ ಅಮೆರಿಕಾದಲ್ಲಿ ಕಂಡುಬರುವ ಒಂದು ದೇಶವಾಗಿದೆ. ಇದರ ಕ್ಯಾಪಿಟಲ್ ಪನಾಮ ಸಿಟಿ ಆಗಿದೆ. ಕರೆನ್ಸಿ ಅಂತ ಬಂದರೆ ಪಾಬ್ ಅಂತ ಕರೀತಾರೆ, ಅಂದರೆ ಬಾಲ್ಬುವಾ ಅಂತ ಕರೀತಾರೆ. ಇದನ್ನು ನೆನಪಿರಲಿ. ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ, ಗಮನಿಸಿ. 2025ರ 47ನೇ ಆವೃತ್ತಿಯ ಆಸಿಯಾನ್ ಶೃಂಗಸಭೆಯ ಆತಿಥೇಯ ದೇಶ ಯಾವುದು? ಸರಿಯಾದಂಥ ಉತ್ತರ ಮಲೇಷ್ಯಾ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಮಲೇಷ್ಯಾ ಆಸಿಯಾನ್ ಸಮ್ಮಿಟನ್ನು ಈ ವರ್ಷ ಆಯೋಜನೆ ಮಾಡಿದೆ. ಮಲೇಷ್ಯಾ ಟು ಹಾಸ್ಟ್ 47th ಆಸಿಯಾನ್ ಸಮ್ಮಿಟ್. ನೋಡಿ, 47ನೇ ಆಸಿಯಾನ್ ಸಮ್ಮಿಟನ್ನು ಆಯೋಜನೆ ಮಾಡಿದೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು 11 ದೇಶಗಳ ಒಂದು ಸಂಸ್ಥೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು 47ನೇ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಅಂದರೆ ಆಸಿಯಾನ್ ಭಾರತ ಶೃಂಗಸಭೆಯಲ್ಲಿ ವರ್ಚುವಲ್ ಆಗಿ ಭಾಗವಹಿಸಲಿದ್ದಾರೆ. ಈ ಶೃಂಗಸಭೆಯು 25ರ ಅಕ್ಟೋಬರ್ 26ರಿಂದ 28ರವರೆಗೆ ಮಲೇಷ್ಯಾ ದೇಶದ ಕೌಲಾಲಂಪುರದಲ್ಲಿ ನಡೆಯಲಿದೆ. ಇಲ್ಲಿ ಪ್ರಮುಖ ಚರ್ಚೆಗಳು ಅಂತಂದರೆ ಪ್ರಾದೇಶಿಕ ಶಾಂತಿ, ಆರ್ಥಿಕ ಸ್ಥಿತಿಸ್ಥಾಪಕತ್ವ, ಅಂತರ್ಗತ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಲಾಗುತ್ತದೆ. 2025ರ ಆಸಿಯಾನ್ ಶೃಂಗಸಭೆಯ ಥೀಮ್ ಏನು ಅಂತ ಕೇಳಿದ್ರೆ ಒಳಗೊಳ್ಳುವಿಕೆ ಮತ್ತು ಸುಸ್ಥಿರತೆ. ನೋಡಿ, ಇನ್ಕ್ಲೂಸಿವಿಟಿ ಆ್ಯಂಡ್ ಸಸ್ಟೈನಬಿಲಿಟಿ ಎಂಬುದು ಈ ವರ್ಷದ ಥೀಮ್ ಆಗಿದೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ, ಭಾರತೀಯ ನೌಕಾಪಡೆ ಆಯೋಜಿಸಿರುವ ಇಂಡೋನೇಷಿಯಾ ಜಂಟಿ ದ್ವಿಪಕ್ಷೀಯ ಕಡಲ ವ್ಯಾಯಾಮದ ಹೆಸರೇನು? ನೋಡಿ, ಭಾರತೀಯ ನೌಕಾಪಡೆ ಆಯೋಜನೆ ಮಾಡಿರ್ತಕ್ಕಂಥ ಇಂಡೋನೇಷ್ಯಾ ಜಂಟಿ ದ್ವಿಪಕ್ಷೀಯ ಕಡಲ ವ್ಯಾಯಾಮ ಏನು ಹೆಸರು ಅಂದರೆ ಸಮುದ್ರ ಶಕ್ತಿ. ಆಪ್ಷನ್ ನಂಬರ್ 4 ಸರಿಯಾಗಿದೆ, ಸಮುದ್ರ ಶಕ್ತಿ. ಓಕೆ, ಗಮನಿಸಿ. ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಇಂಡಿಯನ್ ನೇವಿ ಆಸ್ಟ್. ಸೊ ಈ ವರ್ಷ ಭಾರತೀಯ ನೇವಿ ಆಯೋಜನೆ ಮಾಡಿದೆ. ಇದು 5th ಎಡಿಷನ್ ಆಫ್ ಬೆಲೆಟರಲ್ ಎಕ್ಸಸೈಸ್ ಸಮುದ್ರ ಶಕ್ತಿ. ನೋಡಿ, ಇದೊಂದು ಸಮುದ್ರ ಶಕ್ತಿ ಎಂಬ ಬೆಲೆಟರಿಯಲ್ ಎಕ್ಸಸೈಸನ್ನು ಈ ವರ್ಷ ಇಂಡಿಯನ್ ನೇವಿ ಆಯೋಜನೆ ಮಾಡಿದೆ. ಸೊ ಈ ಸಮುದ್ರ ಶಕ್ತಿ ವ್ಯಾಯಾಮ ಏನಿದೆ, ಇಂಡೋನೇಷ್ಯಾ ಮತ್ತು ಭಾರತೀಯ ನೇವಿ ನಡೀತದೆ. ಸೊ ಈ ವರ್ಷ ಇದು ಭಾರತದ ವಿಶಾಖಪಟ್ಟಣಂನಲ್ಲಿ ನಡೆಸಿರತಕ್ಕಂಥದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ವಿಶಾಖಪಟ್ಟಣಂನಲ್ಲಿ ಇಂಡಿಯನ್ ನೇವಿ ಈ ಎಕ್ಸಸೈಸನ್ನು ಆಯೋಜನೆ ಮಾಡಿದೆ. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಿ. ಭಾರತೀಯ ನೌಕಾಪಡೆಯು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂದಲ್ಲಿ 5ನೇ ಆವೃತ್ತಿಯ ಇಂಡೋನೇಷ್ಯಾ ಜಂಟಿ ದ್ವಿಪಕ್ಷೀಯ ಕಡಲ ವ್ಯಾಯಾಮ ಸಮುದ್ರ ಶಕ್ತಿ 2025 ಆಯೋಜಿಸುತ್ತಿದೆ. ಭಾಗವಹಿಸುವ ಘಟಕಗಳಲ್ಲಿ ಪೂರ್ವ ನೌಕಾ ಕಮಾಂಡ್ ಅಡಿಯಲ್ಲಿ ಪೂರ್ವ ನೌಕಾಪಡೆಯ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಕಾರ್ವೆಟ್ ಆಗಿರತಕ್ಕಂಥ INS ಕರವಟ್ಟಿ ಮತ್ತು ವ್ಯಾಯಾಮಕ್ಕಾಗಿ ವಿಶಾಖಪಟ್ಟಣಕ್ಕೆ ಆಗಮಿಸಿರುವ ಕಾರ್ವೆಟ್, ಅಂದರೆ ಇದು ಹೆಲಿಕಾಪ್ಟರ್ ಹೊಂದಿರುವ ಅವಿಭಾಜ್ಯ ಕಾರ್ವೆಟ್ ಆಗಿದೆ.
ಇಂಡೋನೇಷ್ಯಾದ ನೌಕಾಪಡೆಯ ಹಡಗು KRI ಜಾನ್ ಲೈಸ್ ಇಲ್ಲಿ ಸೇರಲಿವೆ. ಸೊ ಇವೆಲ್ಲವೂ ಕೂಡ ಜಂಟಿಯಾಗಿ ಸಮುದ್ರ ಶಕ್ತಿಯನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂದಲ್ಲಿ ನಡೆಸಲಿವೆ, ನೆನಪಿರಲಿ. ನೆಕ್ಸ್ಟು 4ನೇ ಕ್ವಶನ್ ನೋಡಿ. 2025ರ ವ್ಯಾಯಾಮ ನೋಡಿ. ಸಾಗರ ಸ್ಕೈ ಆತಿಥ್ಯ ವಹಿಸಿರುವ ದೇಶ ಯಾವುದು? ಓಷಿಯನ್ ಸ್ಕೈ ಅಂತ ಕರೀತಾರೆ ಇದನ್ನು, ಇಂಪಾರ್ಟೆಂಟ್ ಆಗುತ್ತೆ. ಇದು ಎಕ್ಸಸೈಸನ್ನು ಯಾವ ದೇಶ ಆಯೋಜನೆ ಮಾಡಿದೆ? ಸರಿಯಾದಂಥ ಉತ್ತರ ಸ್ಪೇನ್. ನೋಡಿ, 2025ನೇ ಸಾಲಿನ ಅತ್ಯಂತ ಪ್ರತಿಷ್ಠಿತ ಓಷಿಯನ್ ಸ್ಕೈ ಎಕ್ಸಸೈಸ್ ನೋಡಿ, ವ್ಯಾಯಾಮ ಓಷಿಯನ್ ಸ್ಕೈ ಅಥವಾ ಸಾಗರ ಸ್ಕೈ ಅಂತ ಕರೀತಾರೆ. ಈ ವ್ಯಾಯಾಮವನ್ನು ಈ ವರ್ಷ ಸ್ಪೇನ್ ಆಯೋಜನೆ ಮಾಡಿದೆ. ಸೊ ಗಮನಿಸಬಹುದು, ಇಂಡಿಯನ್ ಏರ್ ಫೋರ್ಸ್ ಪಾರ್ಟಿಸಿಪೇಟ್ ಇನ್ ಮಲ್ಟಿನ್ಯಾಷನಲ್ ಎಕ್ಸಸೈಸಸ್ ಓಷಿಯನ್ ಸ್ಕೈ 2025 ಇನ್ ಸ್ಪೇನ್. ನೋಡಿ, ಸ್ಪೇನ್ನಲ್ಲಿ ನಡೀತಾ ಇರತಕ್ಕಂಥ ಓಷಿಯನ್ ಸ್ಕೈ 2025 ಎಂಬ ಪ್ರಮುಖ ಮಲ್ಟಿನ್ಯಾಷನಲ್ ಅಂತ ಕರೀತಾರೆ, ಅಂದರೆ ಬಹುರಾಷ್ಟ್ರೀಯ ವ್ಯಾಯಾಮವಾಗಿರತಕ್ಕಂಥ ಈ ವ್ಯಾಯಾಮಕ್ಕೆ ಇಂಡಿಯನ್ ಏರ್ ಫೋರ್ಸ್ ಆಯೋಜನೆಗೂ ಅಂದರೆ ಭಾಗವಹಿಸಿದೆ. ಸೊ ಇಲ್ಲಿ ಹಾಗಾದರೆ ಓಷಿಯನ್ ಸ್ಕೈ ಎಂಬ ವ್ಯಾಯಾಮ ಯಾವ ಒಂದು ಪಡೆ ಆಯೋಜನೆ ಮಾಡುತ್ತೆ ಅಂದರೆ ಏರ್ ಫೋರ್ಸ್, ವಾಯುಪಡೆ ಇದನ್ನು ಪ್ರತಿ ವರ್ಷ ನಡೆಸ್ತಕ್ಕಂಥ ಒಂದು ಪ್ರಮುಖ ವ್ಯಾಯಾಮವಾಗಿದೆ. ನೋಡಿ, ಏರ್ ಫೋರ್ಸ್ ಇಲ್ಲಿ ಭಾಗವಹಿಸಿದೆ. ಓಕೆ, ಸೊ ನೆನಪಿರಬೇಕು, ಇವೆಲ್ಲವೂ ಚಿಕ್ಕ ಚಿಕ್ಕ ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ. ಭಾರತೀಯ ವಾಯುಪಡೆ ಅಕ್ಟೋಬರ್ 20ರಿಂದ 31ರವರೆಗೆ ಸ್ಪೇನ್ನ ಗ್ಯಾಂಡೋ ವಾಯುನೆಲೆಯಲ್ಲಿ ಸ್ಪ್ಯಾನಿಷ್ ವಾಯುಪಡೆಯು ಆಯೋಜಿಸಿರುವ ಬಹುರಾಷ್ಟ್ರೀಯ ವಾಯು ಯುದ್ಧ ವ್ಯಾಯಾಮವಾದ ಎಕ್ಸಸೈಸ್ ಓಷನ್ ಸ್ಕೈ 2025ರಲ್ಲಿ ಭಾಗವಹಿಸುತ್ತಿದೆ. ಈ ವ್ಯಾಯಾಮವು ಪರಸ್ಪರ ಕಲಿಕೆಯನ್ನು ಬೆಳೆಸುವುದು, ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು, ವಾಯು ಯುದ್ಧ ಕೌಶಲ್ಯಗಳನ್ನು ತೀಕ್ಷ್ಣಗೊಳಿಸುವುದು, ಸ್ನೇಹಪರ ರಾಷ್ಟ್ರದೊಂದಿಗಿನ ರಕ್ಷಣಾ ಸಹಕಾರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಸೊ ಇದರ ಉದ್ದೇಶವೇನು ಅಂತ ನಿಮಗೀಗ ಗೊತ್ತಾಗಿದೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ವಿಶ್ವ ಬ್ಯಾಂಕ್, ಗಮನಿಸಿ, ವಿಶ್ವ ಬ್ಯಾಂಕ್ 2026ರ ಹಣಕಾಸು ವರ್ಷಕ್ಕೆ ಭಾರತದ ಬೆಳವಣಿಗೆಯ ಮುನ್ಸೂಚನೆಯನ್ನು ಎಷ್ಟು ಶೇಕಡಾಕ್ಕೆ ಹೆಚ್ಚಳ ಮಾಡಿದೆ? ನೋಡಿ, ಇಂಡಿಯನ್ ಗ್ರೌತ್ ಫಾರ್ಕಾಸ್ಟನ್ನು ಈಗ ವರ್ಲ್ಡ್ ಬ್ಯಾಂಕ್ ರೈಸ್ ಮಾಡಿದೆ. ಯಾವ ವರ್ಷಕ್ಕೆ? ಫೈನಾನ್ಷಿಯಲ್ ಇಯರ್ 2026ಕ್ಕೆ. ನೋಡಿ, ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ 6.5%, 6.5%ಕ್ಕೆ ಹೆಚ್ಚಳ ಮಾಡಿದೆ ವರ್ಲ್ಡ್ ಬ್ಯಾಂಕ್. ಹಾಗಾದರೆ ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಿ. ವರ್ಲ್ಡ್ ಬ್ಯಾಂಕ್ ಹಪ್ಸ್ ಇಂಡಿಯಾಸ್ ಫೈನಾನ್ಷಿಯಲ್ ಇಯರ್ 2026 ಗ್ರೌತ್ ಫಾರ್ಕಾಸ್ಟ್ ಟು 6.5%. ನೋಡಿ, 2026ಕ್ಕೆ ವರ್ಲ್ಡ್ ಬ್ಯಾಂಕ್ ಭಾರತದ ಗ್ರೌತನ್ನು 6.5%ಕ್ಕೆ ಏರಿಕೆ ಮಾಡಿದೆ. ಸೊ ಇದನ್ನ ಗಮನಿಸಬೇಕು. ವರ್ಲ್ಡ್ ಬ್ಯಾಂಕ್ ಇದನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು. ನೋಡಿ, ವಿಶ್ವ ಬ್ಯಾಂಕ್ ಹೆಚ್ಚಳ ಮಾಡಿದೆ. ಇದರ ಜೊತೆಗೆ IMF ಏನಿದೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಭಾರತದ ಬೆಳವಣಿಗೆಯನ್ನು 20 ಬೇಸಿಸ್ ಪಾಯಿಂಟ್ಗಳಿಂದ 2025ರಲ್ಲೇ 6.6%ಕ್ಕೆ ಹೆಚ್ಚಳ ಮಾಡಿದೆ. ಆದರೆ 2026ರಲ್ಲಿ ಅದೇ ತೀವ್ರತೆಯ ಕುಸಿತವನ್ನು 6.2ಕ್ಕೆ ತಲುಪಲಿದೆ ಎಂದು ಹೇಳಿರ್ತಕ್ಕಂಥದ್ದು. ಇಲ್ಲಿ ವರ್ಲ್ಡ್ ಬ್ಯಾಂಕ್ 6.5% ಇರಲಿದೆ ಅಂತ ಹೇಳಿದರೆ, IMF 6.2% ಇರಲಿದೆ ಅಂತ ಹೇಳಿದೆ. ಆದರೆ IMF 2025ರಲ್ಲಿ ಭಾರತದ ಬೆಳವಣಿಗೆಯ ದರ 6.6% ಇರಲಿದೆ ಅಂತ ಹೇಳಿರ್ತಕ್ಕಂಥದ್ದು ಗಮನಿಸಬೇಕು. ಏತನ್ಮಧ್ಯೆ ನೋಡಿ, ಈ ಸಂಸ್ಥೆಯು ಏನು ಹೇಳಿದೆ ಅಂತಂದರೆ 20 ಬೇಸಿಸ್ ಪಾಯಿಂಟ್ಗಳಿಂದ ಜಾಗತಿಕ ಬೆಳವಣಿಗೆ ಅಂದರೆ ವಿಶ್ವದ ಬೆಳವಣಿಗೆ ದರ 3.2%ಕ್ಕೆ ಏರಲಿದೆ ಅಂತ ಹೇಳಿದೆ. ಅಂದರೆ ಯಾವಾಗ? 2025ರಲ್ಲಿ. ಓಕೆ, 2025ರಲ್ಲಿ ಜಾಗತಿಕ ಬೆಳವಣಿಗೆ IMF 3.2 ಇರಲಿದೆ ಅಂತ ಹೇಳಿದರೆ, 2026ರಲ್ಲಿ ಅದು 3.1% ಇರಲಿದೆ ಅಂತ ಹೇಳಿರ್ತಕ್ಕಂಥದ್ದು. ಓಕೆ, ಸೊ ಇನ್ನು 6ನೇ ಕ್ವಶನ್ ನೋಡಿ. ವಿಶ್ವದ 14 ಅತಿ ಎತ್ತರದ ಶಿಖರಗಳಲ್ಲಿ 9 ಶಿಖರಗಳನ್ನು ಹೇರಿದ ಮೊಟ್ಟ ಮೊದಲ ಭಾರತೀಯ ಪರ್ವತಾರೋಹಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂತಹ ಭಾರತೀಯ ಪರ್ವತಾರೋಹಿ ಹೆಸರೇನು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ಭರತ್ ತಮ್ಮಿನೇನಿ. ಓಕೆ,
ಗಮನಿಸಬಹುದು ಆಂಧ್ರ ಪ್ರದೇಶದ ಮೌಂಟೇನರ್ ಆಗಿರತಕ್ಕಂಥ ಇವರು ಬಿಕಮ್ಸ್ ದ ಫಸ್ಟ್ ಇಂಡಿಯನ್ ಟು ಸಮ್ಮಿಟ್ 9 ಆಫ್ ವರ್ಲ್ಡ್ ಹೈಯೆಸ್ಟ್ 8,000 ಮೀಟರ್ ಪೀಕ್ಸ್. ನೋಡಿ, 8,000 ಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿರುವ 9 ಮೌಂಟೇನ್ಗಳನ್ನು ಏರುವ ಮೂಲಕ ಆಂಧ್ರ ಪ್ರದೇಶದ ಈ ವ್ಯಕ್ತಿ ಸಾಧನೆಯನ್ನು ಮಾಡಿದ್ದು, ಈ ಸಾಧನೆಯನ್ನು ಮಾಡಿದಂತಹ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಭರತ್ ತಮ್ಮಿನೇನಿ. ಓಕೆ, ಸೊ ಭರತ್ ತಮ್ಮಿನೇನಿ ಬಗ್ಗೆ ನಿಮಗೆ ನೆನಪಿರಬೇಕು. ಓಕೆ, ಆಂಧ್ರ ಪ್ರದೇಶದ ಕರ್ನೂಲ್ನ ಪರ್ವತಾರೋಹಿ ಇವರು ಮೌಂಟ್ ಚೋ ಓಯು ಯಶಸ್ವಿಯಾಗಿ ಏರಿದ ನಂತರ ವಿಶ್ವದ 14 ಅತಿ ಎತ್ತರದ ಶಿಖರಗಳಲ್ಲಿ 9 ಶಿಖರಗಳನ್ನೇ ಹತ್ತಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರು ಈ ಹಿಂದೆ ಆಲ್ರೆಡಿ ಮೌಂಟ್ ಎವರೆಸ್ಟ್ ಆಗಿರ್ಬೋದು, ಕಾಂಚನಜುಂಗ, ಲೋತ್ಸೆ, ಮಕಾಳು, ಧೌಲಗಿರಿ, ಮನಸ್ಲು, ಅನ್ನಪೂರ್ಣ ಮತ್ತು ಶಶಪಾಂಗ್ಮಾ ಸೇರಿದಂತೆ ಹಲವಾರು ಪ್ರಮುಖ 8,000ಕ್ಕಿಂತ ಹೆಚ್ಚಿನ ಎತ್ತರದ ಪರ್ವತಗಳನ್ನು ಏರಿ ಈ ಸಾಧನೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಅಂದರೆ CSL ಅಂತ ಕರೀತಾರೆ. ಕೊಚ್ಚಿಯ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸುತ್ತಿರುವ 8 ಜಲಾಂತರ್ಗಾಮಿ ವಿರೋಧಿ ಯುದ್ಧ ಆಳವಿಲ್ಲದ ನೀರಿನ ಕ್ರಾಫ್ಟ್ಗಳಲ್ಲಿ ಅಂದರೆ ASWSWC ಈ ಕ್ರಾಫ್ಟ್ಗಳಲ್ಲಿ ಮೊದಲನೆಯದಾದ ಡ್ಯಾಶ್ ಅನ್ನು 23 ಅಕ್ಟೋಬರ್ 2025ರಂದು ಭಾರತೀಯ ನೌಕಾಪಡೆಗೆ ತಲುಪಿಸಲಾಯಿತು. ಸೊ ನೋಡಿ, ಗಮನಿಸಬಹುದು 8 ಆ್ಯಂಟಿ ಸಬ್ಮೆರಿನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ಗಳನ್ನು ಮುಖ್ಯವಾಗಿ ಕೊಚ್ಚಿಯಲ್ಲಿರ್ತಕ್ಕಂಥ CSL ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸ್ತಾ ಇದೆ. ಅದರಲ್ಲಿ 8 ಆ್ಯಂಟಿ ಸಬ್ಮೆರಿನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ಗಳಲ್ಲಿ ಮೊಟ್ಟ ಮೊದಲನೆಯದನ್ನು ಇದೀಗ ಭಾರತೀಯ ನೌಕಾಪಡೆಗೆ ಕಳಿಸಿರ್ತಕ್ಕಂಥದ್ದು. ಯಾವಾಗ? ಅಕ್ಟೋಬರ್ 23ರಂದು. ಅದರ ಹೆಸರೇನು ಅಂತ ಕೇಳಿದರೆ ಮಾಯೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಮಾಯೆ. ಓಕೆ, ಗಮನಿಸಬಹುದು ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದರು. ಡೆಲಿವರಿ ಆಫ್ ಮಾಯೆ. ಓಕೆ, ಫಸ್ಟ್ ಆ್ಯಂಟಿ ಸಬ್ಮೆರಿನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ನೋಡಿ ಬಿಲ್ಡ್ ಬೈ CSL ಕೊಚ್ಚಿಯಲ್ಲಿರ್ತಕ್ಕಂಥ CSL ಬಿಲ್ಡ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ವಾಟರ್ ಕ್ರಾಫ್ಟನ್ನು ಮಾಯೆ ಸೊ ಡೆಲಿವರಿ ಆಗಿದೆ. ಸೊ ಗಮನಿಸಬಹುದು ಈ ತರಹದ ಮಾಹಿತಿಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಗಮನಿಸಿ, ಇಂಗ್ಲೀಷಲ್ಲೂ ಕೂಡ ಇಲ್ಲಿದೆ, ನಿಮಗೆ ಗೊತ್ತಾಗುತ್ತೆ ನೋಡಿದರೆ. ಓಕೆ ನೋಡಿ, ಕೊಚ್ಚಿಯಲ್ಲಿರ್ತಕ್ಕಂಥದ್ದು ಮಾಯೆಯನ್ನು ಅಕ್ಟೋಬರ್ 23ರಂದು ಭಾರತೀಯ ನೌಕಾಪಡೆಗೆ ತಲುಪಿಸಿದೆ. ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ಪುದುಚೇರಿಯಲ್ಲಿರುವ ಐತಿಹಾಸಿಕ ಬಂದರು ಪಟ್ಟಣವಾದ ಮಾಹೆ ಏನಿದೆ ಆ ಹೆಸರನ್ನು ಈ ವಾಟರ್ ಕ್ರಾಫ್ಟ್ಗೆ ಇಡಲಾಗಿದೆ. ಇದು ಭಾರತದ ಶ್ರೀಮಂತ ಕಡಲ ಪರಂಪರೆಯನ್ನು ಸಂಕೇತಿಸುತ್ತದೆ. ಈ ಹಡಗನ್ನು CSL ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು, ಭಾರತದ ನೌಕಾ ಹಡಗು ನಿರ್ಮಾಣದಲ್ಲಿ ಬೆಳೆಯುತ್ತಿರುವ ಸ್ವಾವಲಂಬನೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಇದು ನೀರೊಳಗಿನ ಕಣ್ಗಾವಲು, ಕಡಿಮೆ ತೀವ್ರತೆಯ ಸಾಗರ ಕಾರ್ಯಾಚರಣೆಗಳು, ಕರಾವಳಿ ನೀರಿನಲ್ಲಿ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಕಾರ್ಯಾಚರಣೆಗಳಿಗೆ ಈ ಮಾಯೆ ಸಜ್ಜುಗೊಂಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತೀಯ ನೌಕಾಪಡೆಯು ಪ್ರಸ್ಥಾನ ಎಂಬ ದ್ವೈವಾರ್ಷಿಕ ಬಹುಸಂಸ್ಥೆಗಳ ಸಮನ್ವಯ ವ್ಯಾಯಾಮವನ್ನು ಕೆಳಗಿನ ಯಾವ ಸ್ಥಳದಲ್ಲಿ ನಡೆಸಿತು? ಪ್ರಸ್ಥಾನ ನೆನಪಿರಬೇಕು. ಎಲ್ಲಿ ನಡೆಸಿತು ಅಂತ ಕೇಳ್ತಾರೆ, ವಿಶಾಖಪಟ್ಟಣಂ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ನೋಡಿ, ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಪ್ರಸ್ಥಾನ ಅಭ್ಯಾಸ ಅಂತ ಕರೀತಾರೆ. ಭಾರತೀಯ ನೌಕಾದಳದ ಮೂಲಕ ಸಮುದ್ರ ಮಟ್ಟದಲ್ಲಿ ಯಾವುದಾದರೂ ತುರ್ತು ಸ್ಥಿತಿಗೆ ಸ್ಪಷ್ಟ ಉತ್ತರಕ್ಕಾಗಿ ವ್ಯಾವಹಾರಿಕ ತರಬೇತಿ ಇದು. ಓಕೆ, ಯಾವುದು? ಪ್ರಸ್ಥಾನ ವ್ಯಾಯಾಮ. ನೆನಪಿರಬೇಕು ಇದರ ಬಗ್ಗೆ, ಪ್ರಸ್ಥಾನ ವ್ಯಾಯಾಮದ ಬಗ್ಗೆ. ಇದನ್ನು ಅಕ್ಟೋಬರ್ 15 ಮತ್ತು 16ರಂದು ಕಿದಾಂಗ ಬಳಿಯ ಪೂರ್ವ ಕಡಲ ತೀರದ ಅಭಿವೃದ್ಧಿ ಪ್ರದೇಶದಲ್ಲಿ ಭಾರತೀಯ ನೌಕಾಪಡೆಯು ಈ ದ್ವೈವಾರ್ಷಿಕ ಬಹುಸಂಸ್ಥೆಗಳ ಸಮನ್ವಯ ವ್ಯಾಯಾಮವನ್ನು ನಡೆಸಿತು. ಈ ವ್ಯಾಯಾಮ ಪೂರ್ವ ನೌಕಾ ಕಮಾಂಡ್ ಅಂದರೆ ENC ಅಡಿಯಲ್ಲಿ ನಡೆಸಲಾಯಿತು. ಇದರಲ್ಲಿ ಭಾರತೀಯ ಕರಾವಳಿ ಕಾವಲು ಪಡೆ, ONGC, ಆಫ್ಶೂರ್ ಡಿಫೆನ್ಸ್ ಅಡ್ವೈಸರಿ ಗ್ರೂಪ್ ಆಗಿರ್ಬೋದು,
ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು, ಮೆರೈನ್ ಪೊಲೀಸ್, ರಾಜ್ಯ ಮೀನುಗಾರಿಕಾ ಇಲಾಖೆ ಮತ್ತು RIL. ಸೊ ವೇದಾಂತದಂತಹ ಖಾಸಗಿ ಆಪರೇಟರ್ಗಳು ಸಕ್ರಿಯವಾಗಿ ಈ ವ್ಯಾಯಾಮದಲ್ಲಿ ಭಾಗವಹಿಸಿದ್ದವು. ಈ ವ್ಯಾಯಾಮ ಮುಖ್ಯವಾಗಿ ಗಮನಿಸಿ ಕಡಲಾಚೆಯ ಸ್ಥಾಪನೆಗಳಲ್ಲಿ ಸಂಭವಿಸಬಹುದಾದ ಅಪಾಯಕಾರಿ ಸಂದರ್ಭಗಳಿಗೆ ಹೇಗೆ ಸಿದ್ಧತೆ ಮತ್ತು ಪ್ರತಿಕ್ರಿಯೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿಕೊಳ್ಳಬೇಕು ಎಂಬತಕ್ಕಂಥದ್ದನ್ನು ಕೈಗೊಳ್ಳಲಾಯಿತು. ಜೊತೆಗೆ ತೈಲ ಉತ್ಪಾದನಾ ವೇದಿಕೆಗಳು ಮತ್ತು ಅವುಗಳಿಗೆ ಬೆಂಬಲ ನೀಡುವ ಹಡಗುಗಳು ಸುರಕ್ಷಿತವಾಗಿ ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸೊ ಇದು ಅಕ್ಟೋಬರ್ 25ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.